ಕಸ್ಟಮರ ಕೊಟ್ಟಿದ್ದಾರೆ. ಇವನೇ ತೆರೀತಾನೆ ಕೂತ್ಕೊಂಡು. ಜಾಗ ತೆರೀತಿದ್ದಾರೆ. ಫೇಮಸ್ ಅವನು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅವೆಲ್ಲ ಇವನೇ ತೆರೆಯೋರು. ಇವ್ರು ದೋಣಿ ಹೋಗ್ಲಿಕ್ಕಿಲ್ಲ. ದೋಣಿ ಹೋಗೋದಲ್ಲ, ಓಲ್ಡ್ ಕೋಟಿಗೆ ಬಿಡಿ. ಅದು ಬಂದಾರ ಇಲ್ಲಿ ಕೆಳಗೆ. ಅವ್ರು ಹೋಗ್ರಿ, ಅವರು ನಾವು ಅಲ್ಲಿಗೆ ಹೋಗಿ ಬರಬೇಕು. ಮೀನಿಂದೆಲ್ಲ ಬರುತ್ತಲ್ಲ, ಫಿಶ್ ಎಲ್ಲ ತಗೊಂಡ್ಬರ್ತಾರಲ್ಲ ದೋಣಿ ಬೋಟಲ್ಲಿ. ಬೋಟಿಗೆ ಒಟ್ಟಿಗೆ ಆಟಿಗೆ ಬರ್ತೇರಿ ಬಿಡ್ತಾರೆ, ಸುದ್ದಾರ ಬರ್ತೇರಿ. ಅಷ್ಟು ಮೀನುಗಡೆ ಬೋಟಿಗೆ ಮುಗ್ಲಿಲ್ಲ. ಮೀನುಗಳ ಧಕ್ಕೆ ಅದು ಅಲ್ಲಿ ಮೀನು ಬರೋದಿಲ್ಲ. ನೀವು ಓಲ್ಡ್ ಕೋಟಿಗೆ ಬಿಡಿ. ಬೈತಕ್ಕೆ ಬನ್ನಿ ಬನ್ನಿ. ಅದು ಮೀನು ಬೋಟಿಗೆ. ಓ ಅಣ್ಣ ಪದ್ಮ, ಮೀನು ಮಾಮೂಲಿ ಅಡೆ ಕೊಡ್ಪೆ ತಕ್ಕೆಗೆ. ಹಿಂದೆ ಮುಂದೆ ಸ್ವಲ್ಪ ಓಲ್ಡ್ ಕೋಟ್ ಅಲ್ಲಿಗೆ ಹೋಗಿ ಅಲ್ಲಿ ಮೀನು ನೋಡಿ ಎಂತ ಮಾಡ್ತಿದ್ದೀವಿ? ಮೀನು ನೋಡೋಕೆ ಮೀನೇ ನೋಡಿಲ್ಲ ಅಣ್ಣ. ಬೆಂಗಳೂರಲ್ಲಿ ಮೀನು ನೋಡೋಕೆ ಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ಅರ್ಥದಿಗೆ ಮೀನು. ನೀವು ಸ್ವಲ್ಪ ಬೇಗ ಹೋಗ್ಬೋದು. ಅದೇ ಬೇಗ ಹೋಗ್ಬೇಕು. ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಇಲ್ಲಿಗೆ ಬಂದಿದ್ದೀವಿ ಮೀನು ನೋಡ್ಕೊಂಡು ಹೋಗೋಣ ಅಂತ. ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಮತ್ತೆ ಇದಕ್ಕೆ? ಅಲ್ಲಿಂದ ಅಲ್ಲಿ ನೋಡ್ಕೊಳ್ಳೋಣ ಆಮೇಲೆ. ನಾವು ನಮ್ಮ 3 ಜನ ಬಿಡ್ತಿದ್ದಾರೆ. ನಮ್ಮನ್ನೇ 4 ಜನ ಹಾಕೊಂಡು ಹೋಗ್ತೀವಿ. ನೆಟ್ಟಿನ ಹಾಕ್ಬಿಟ್ಟಲ್ಲಿ ನಾನು ಹೇಳಿದ್ದೆ ಹೆಂಗೆ ಈ 4 ಜನ ಎಲ್ಲ ನೋಡ್ಕೊಂಡು ನಾನು ಹೇಳಿದ್ದು. ಸಂಜೆ ಇವನೊಬ್ಬ ಬಂದ, ಸಂಜೆ ಇವನು ಇದ್ದೀನೋ, ಇನ್ನೊಬ್ಬ ನಾನು, ಒಬ್ಬ 3 ಜನ ಆಯ್ತು. ನಿತಿನ್ಗೆ 2 ಸೀಟ್ ಬೇಕಲ್ಲಪ್ಪ, ಆ ಲೆಕ್ಕದಲ್ಲಿ ಹೇಳಿದ್ದು ನಾನು. ಅವಾಗಲೇ ಬಂದು ಆಟೋದಲ್ಲಿ ಅದರಲ್ಲೂ 2 ಸೀಟ್ ತಗೊಂಡಿದ್ದ. ಅವ ರಮೇಶ ಇದ್ದಾನೋ, ಬಾ ನಾವು ಬಂದಿದ್ದ ಟೀಮೇ ಹೋಗೋಣ ಅಂತ ಅಂದ. ಇಲ್ಲಿ ಆಗಲ್ಲಪ್ಪ, ಜಾಗ ಆಗಲ್ಲ. ನಿತಿನ ನಾವು ಆಗಲೇ ಬರೀ 3 ಜನ ಬಂದ್ವಿ ಅಷ್ಟೇ. ನಿತಿನ ಕೂತ್ಕೊಂಡ್ರೆ ಆಗಲ್ಲ ನನಗೆ ಅಂದ್ಬಿಟ್ಟು ತಗ್ಗೆರೆ, ಜಾಲಿ ಕ್ರಾಸ್, ಪಿಂಡ ಇಂಡಸ್ಟ್ರಿಯಲ್ ಗೊತ್ತಾ? ಮೊದಲು ಕೆಲಸ ಮಾಡ್ತಿದ್ರ ಅಲ್ಲಿ. ಮಂಗಳೂರು ಮಾರ್ರ ಗೊತ್ತುಂಟಾ? ನಾವು ಮಂಗಳೂರು. ಧರ್ಮಸ್ಥಳ. ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಮಂಗಳೂರು. ಮಗನವ್ರೆ ನೋಡಿ ತಿಂಗಳಿಗೆ 25 ರೂಪಾಯಿ. 42 ವರ್ಷ ಆಯ್ತು ಫೋಟೋದಲ್ಲಿ. ₹10 ಕೊಡ್ಬೇಕಾದ್ರೆ ಒಳಗೆ ಹೋಗ್ಬೇಕಂದ್ರೆ. ಟಿಕೆಟ್ ಉಂಟು. ಬೈಕಿಗೂ ಕೊಡ್ಬೇಕಾ? ಬೈಕಿಗೆ ಗೊತ್ತಿಲ್ಲ ನನಗೆ. ನಾವು ನಮಗೆ ಅಂದರೆ ಬರೋದಿಲ್ಲ. 3 ವೀಲರ್ 4 ವೀಲರ್ ರೈಲ್ವೆ ಸ್ಟೇಷನ್ ಉಂಟಲ್ಲ, ಇಲ್ಲಿಗೆ ದುಡ್ಡು ಕಟ್ಬೇಕು. ಒಳಗಡೆ ಎಂಟ್ರಿ ವೆಹಿಕಲ್. ನಿಮಗೆ ನಡೀತುಂಟಲ್ಲ, ನೀವು ಹೇಳಿದ್ರಲ್ಲ ಮೀನು ನೋಡ್ಲಿಕ್ಕೆ ಅಂತ. ಹಾಗೆ ಹೊರ ಕರ್ಕೊಂಡು ಹೋಗೋದು ಅಷ್ಟೇ. ಹಾಗೆ ಐಸ್ ಎಲ್ಲ ಐಸ್ ಫ್ಯಾಕ್ಟ್ರಿನ ಪುಡಿ ಮಾಡಕ್ಕೆ ದೊಡ್ಡ ಕಂಟೈನರ್ ಇರ್ತಾವಲ್ಲ, ಐಸ್ ಬೋರ್ಡ್ ಮಾಡೋ ಐಸ್. ಮಂಗಳೂರು ಆಲ್ಮೋಸ್ಟ್ ಎಲ್ಲ 6 ಪ್ಯಾಕ್ ಬಾಡಿ ಮೆಂಡನ ಇರ್ತಾವೆ. ಬಿಸಿಲು ಹಾಂ, ಇದು ಇರಲ್ಲ, ಬೆವ್ರ ನೀರು ಒಯ್ತಾ ಇರ್ತದೆ ಎಲ್ಲ. ಇದು ಇಲ್ಲಿ ಬರ್ತು ಹೋಗವ. ನಾವು ಮನೆಗೆ ಫಿಶ್ ಬೇಕಾದ್ರೆ ಇಲ್ಲ ಬರೋದು. 2,000 ಆಟೋದ ತುಂಬ ಹೆಲ್ಪ್ ಮಾಡವ್ರೆ.
ನನಗೆ ಥ್ಯಾಂಕ್ ಯು. ಆಟೋ ಇಲ್ಲಿ ಕರ್ಕೊಂಬಂದು ನಮಗೆ ಫುಲ್ಲು ಮಂಗಳೂರನ್ನ ಗೈಡ್ ಮಾಡಿ ಬಿಡ್ತಾ ಇದ್ದಾರೆ. ಬೆಂಗಳೂರಿಂದ ಮಂಗಳೂರಿಗೆ ಇವ್ರಿಗೆ ಯಾವ ಥರ ಇದೆ ಮೀನುಗಳ್ನ ತೋರ್ಸಕ್ಕೆ fish market ಗೆ ಬಂದಿದ್ದೀವಿ. ಸಣ್ಣ ಮೀನು ದೊಡ್ಡ ಮೀನು, ಚಿಕ್ಕ ಮೀನು, ಸಣ್ಣ ಮೀನು, ತೆಳ್ಳ ಮೀನು, ದಪ್ಪನ ಮೀನು, ಎಲ್ಲಾ ಮೀನು ತೋರಿಸ್ತೀನಿ ಬನ್ನಿ. ಮುಳ್ಮುಳ್ ಮೀನು, ಉದ್ದನ್ ಮೀನು, ಮೋತಿ ಮೀನು ಅಂತ ಇಂಥವು ಹೆಸರೇ ಗೊತ್ತಿಲ್ಲಂತ ಮೀನು. ಆದ್ರೂ ಮಂಗಳೂರು ಇದು ಅದೇನೋ ಅಂತಾರಲ್ಲ ಅಣ್ಣ ಅದಕ್ಕೆ ಬಂಡಾಸ್ ಅಂತ ತಿನ್ನಕ್ಕಾಗಲ್ಲ ತಾನೆ. ಅದು ಸಿಕ್ಕಾಪಟ್ಟೆ ಟೇಸ್ಟ್ ಅದು. ಅದೆಲ್ಲ ಕಾಸ್ಟ್ ಜಾಸ್ತಿ. ಅಂದ್ರೆ ಜೀವದತ್ತಿ ಇದನ್ನ ಮಾಡಕ್ಕಾಗಲ್ಲ. ಏನು ಅದ್ರೊಳಗಡೆ ಎಷ್ಟು ಮೀನು ಇರುತ್ತೆ ಗೊತ್ತಾ? ಕ್ಲೀನ್ ಮಾಡಿ ನೋಡು ಒಳಗಡೆ, ಅದು ಮೀನ್ನ ತಿಂದಿರುತ್ತೆ. ಪಫರ್ ಫಿಶ್. ಇದು ತೆಳ್ಳ ಮೀನು, ಮೀನ್ ಹೆಸರು ಗೊತ್ತಿಲ್ಲ. ಸೊ ಪಫರ್ ಫಿಶ್ ಅಲ್ಲಿ ಅದು ಪಫರ್ ಫಿಶ್. ಓಕೆ ಬ್ರೋ. ತೆಳ್ಳಗಿರೋ ತೆಳ್ಳ, ದಪ್ಪ ಇರೋ ದಪ್ಪ ಮೀನು. ಈ ಥರ ಗಲೀಜ್ ಮೀನು ಹೊಡ್ಕೋಣ ಹೇಳಿ. ಬ್ಯೂಟಿ ಎನ್ನ ಬ್ಯೂಟಿ ಇದು. ಆ ಕಡೆ ಹೋಗಕ್ಕಾಗಲ್ವಾ? ಇವಾಗ ನಾವು ಇದನ್ನ ಹತ್ಬೇಕಂದ್ರೆ ಎಲ್ಲಿ ಹತ್ಬೇಕು? ಮೀನು ಹೆಂಗಿದೆ ನೋಡಲ್ಲಿ. ನಮ್ಮ ಕಡೆನೂ ಈ ಥರ ಇದ್ವು. ಅಂದರೆ ಇಷ್ಟು ದೊಡ್ಡದಲ್ಲ, ಮರಳು ನದಿ ಒಳಗಿರೋ ಮರಳನ್ನ ಆಚೆ ಹತ್ರಕ್ಕ ಇದನ್ನ ಮಾಡ್ತೀವಿ. ನುಗ್ಲಿ ಬನಾನಾ ನುಗ್ಲಿ. ಅಯ್ಯಯ್ಯೋ, ನಾ ಇನ್ನು ಜೀವ ಅಂದಾಗ ಮೀನು ತಿನ್ನಲ್ಲ. ಮೀನು ಮೇ ಬಿ ನನಗೂ ಅದೇ ಡೌಟ್ ಆಗಿ ನೋಡಿದ್ದು ಅಂತ ಫೀಲ್ ನನಗೆ. ಅಣ್ಣ ನೆಕ್ಸ್ಟ್ ಇದೆ ಯಾವ್ದು ಇದು ಬೀಚ್? ಇದಾ ಕನೇಬಾ ಬೀಚ್. ಈ ಹೋಗ್ತಿರೋ ಬೋಟ್ ಎಲ್ಲಿ ಕ್ರಾಸ್ ಆಗುತ್ತೆ? ಸುಲ್ತಾನ್ ಬೇಡ್ರಿ ಬಕ್ರಿ. ಹಿಂದೆಗಡೆ ತೋರಿಸಿ. ಇಲ್ಲಿಂದ ಬೋಟಲ್ಲಿ ಹೋಗ್ಬೇಕು. ಒಂದು ಮೇ ಬಿ ಒಂದು 10 ಮಿನಿಟ್ಸ್, 5 ಮಿನಿಟ್ಸ್ ಇನ್ 10, 4 ಗಂಟೆ. ಚೆನ್ನಾಗಿರುತ್ತೆ. ಇಲ್ಲಿಂದ ಬೋಟ್ ಆ ಕಡೆ ನದಿ, ಇದು ನದಿ ಆದಮೇಲೆ ಸಮುದ್ರ. ಹಾಂ, ಈ ನದಿ ದಾಟಬೇಕು. ನಿಮ್ಮ ಭೇಟಿ ಸಮುದ್ರದಲ್ಲಿ ಅಲ್ಲ, ನದಿಲಿ. ಹಾಂ, ಹೋಗುವ ಬಾ. ಅಲ್ಲೇ ಐತಲ್ಲ, ಹೋಗುವ. ಎಲ್ಲಾದ್ರೇನು ಹೋಗುವ. ಉಂಟಲ್ಲ, ಚಪ್ಪಲ್ ಉಂಟಲ್ಲ. ಕಾಣುವ 3 ಸಿಂಹಗಳ ಹಿಂದೆ ಇರುವುದೇ 4ನೇ ಸಿಂಹ. ಬನ್ನಿ ಬ್ರೋ, ಬೋಟ್ ಐತಲ್ಲ. ಬನ್ನಿ, ಬೋಟ್ ಹೊಟ್ಟು ಬಿಡುತ್ತೆ, ಆಮೇಲೆ ಜನ ಇರಲ್ಲ. ಏನೋ ಫಂಕ್ಷನ್ ಉಂಟು. ಬೋಟಲ್ಲಿ ಬಂದಿದ್ದೀವಿ. ಟೀಮ್ ಮಾಡಿ ಜೋಡಿಸಿ, ಟೀಮ್ ಮಾಡಿ ಬೇಕು. ಇಲ್ಲೇ ಬಾಲ್ ಬಂದ್ಬಿಟ್ಟು ಯಾರು ಕೂತಿರೋದು ಹೇಳಲ್ಲ. ಬ್ಯೂಟಿಫುಲ್ ಕಲ್ಸ್. ಅಣ್ಣ ನನಗೊಂದು ಬರಲ್ಲ ಬ್ರೋ. ಇನ್ನೂ ಮಜಾ ಸಿಗ್ತದೆ. ಇವಾಗ ಅಲ್ಲಿ ಹೋಗ್ಬೇಕು. ಬೋಟ್ ಸರ್ವಿಸ್ ಎಲ್ಲ, ಬೋಟು ರಿಪೇರಿ ಮಾಡ್ತಾರೆ ಇಲ್ಲಿ. ಅಣ್ಣ ಇಲ್ಲಿಂದ ಬೀಚ್, ಬೀಚ್ ಅಲ್ಲಿ ಐತಲ್ಲ.
ಅಲ್ಲಿ ಕಾಣ್ತತ್ತಲ್ಲ ಇವಾಗಲೂ ಅದೇ. ಎಸ್ ಬೀಚ್ ರೀಚ್ ಆಗ್ತಿದ್ವಿ. ಬೆಟ್ಟನಾ ದುಂಡು ಅವೆಲ್ಲ ಹೋಗ್ಬೇಕೀಗ ನಾವು. ಇದೆ. ದುಡ್ಡು ಹೊಡಿತಾರೆ ಈಗ ಜೀರೋ ಕಟ್ಟು. ಜೀರೋ ಕಟ್ಟಲ್ಲ ಲಾಂಗ್ ಕಟ್ಟು. ಮಧ್ಯದಲ್ಲಿ ಬೋಟ್ ದ್ವೀಪ ಅನ್ಸುತ್ತೆ ಆ ಕಡೆ. ದೀಪ ಅಲ್ಲ ಅಣ್ಣ ಇದು ಐಲ್ಯಾಂಡ್. ಐಲ್ಯಾಂಡ್ ದ್ವೀಪ. ಇದೇ ತರ ಸ್ವಲ್ಪ ಒಳಗಡೆ ಬಂದದ ಅಷ್ಟೇ. ಮಣ್ಣು ಇರ್ಸ್ಕೊಂಡಿರ್ಬೇಕು. ಬೋಟ್ಗಳು ಬರ್ತಾವಲ್ಲ ಹಾಂ ಅಲ್ಲ ಅದು ಇದು ಮಾಡಿ ಮರ ಗಿರ ಇದ್ದಂಗೆ. ಅಲ್ಲಿದಾರಲ್ಲ ನಮ್ಮ ಹುಡುಗರು ಅವರು. ಅಲ್ಲಲ್ಲ ನಮ್ಮ ಹುಡುಗರು ಎಲ್ಲ ತೇಲಾಡ್ತವ್ರೆ. ಇಲ್ಲೇ ತಗೊಂತಿದಾರಂತ. ನಮ್ಮ ಹುಡುಗರೆಲ್ಲ ಗಾಂಜಾ ಅಂತೇಳಿ ಎಲ್ಲ ಹೊಡಿತಾವ್ರೆ. ನಾವು ಯೂಟ್ಯೂಬ್ ಕಂಟೆಂಟರ್ ಇಲ್ಲಿ ಅಣ್ಣ ಯೂಟ್ಯೂಬರ್ ಬೀಚಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲಿ 10 ರೂಪೀಸ್ ಕೊಟ್ಟರೆ ಫುಲ್ ಫ್ರೆಶ್ ಅಪ್ ಆಗೋಕ್ಕೆ ಶವರ್ ಕೊಡ್ತಾರೆ. ಅಲ್ಲಿ ಫುಲ್ ಫ್ರೆಶ್ ಅಪ್ ಆಗಿ ಜ್ಯೂಸ್ ಕುಡ್ಕೊಂಡು ಊಟ ಮಾಡೋಕೆ ಹೋಗ್ತಿದ್ದೀವಿ. ಬನ್ನಿ ಇಲ್ಲಿ ಊಟ ಯಾವ ಥರ ಇರುತ್ತೆ ಅಂತ ನೋಡೋಣ. ರೀ ಸ್ವಾಮಿ ಎಂಟ್ರಿ ಯಾವುದೇ ಆದ್ರೆ ಸುಮ್ಮ ಹೋಗಿ ಹತ್ರಿ. ಬೋಟ್ ಹತ್ರ ಬಂದ್ವಿ. ಬೋಟ್ ಹತ್ತಿ ಆದರೂ ಟ್ರಿಪ್ಪು ಸಾಕ ಎಲ್ಲ ಹುಡುಗನ ಕರ್ಕೊಂಡು ಹೋದ್ವಿ. ಈಗ ಎಂಟ್ರೆನ್ಸ್ ಮುಗಿದು ಬರ್ರೆ ಅವರು ದೊಡ್ಡ ಯೂಟ್ಯೂಬರ್. ಅವ್ರ ಮುಂದೆ ನಾವಲ್ಲ, ನಾವು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ನೋಡಿಬಿಟ್ಟು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇದೇ ಬಸ್ಸು. ಇವಾಗ ಹೋಗ್ಬಿಟ್ಟು ಈಗ ಒಂದು ಬಸ್ಸು ಹತ್ತಿ ಮತ್ತೆ ಇಳಿದು ನೆಕ್ಸ್ಟ್ ಸ್ಟಾಪು. ಏ ಬ್ರೋ ನಾನಂತ ಸಿಕ್ಕಾಕೊಂಬಿಟ್ಟಿನಿ ಬ್ರೋ. ನಾನಂತ ಸಿಕ್ಕಾಕೊಂಬಿಟ್ಟಿನಿ ಬ್ರೋ. ಎಲ್ಲ ನಡೀರೋ ಅಲ್ಕಡಿ ದಿನೇಶಣ್ಣ ಇರ್ತೀವಿ. ಬಯೋಟನ್ ಕಡೆ ಹೋಗ್ತಿದ್ವಿ. ನಿಮ್ಮ ಮುಂದೆ ಏನಾಗುತ್ತೆ ತೋರಿಸ್ತೀನಿ ವಿಡಿಯೋದಲ್ಲಿ. ಬಸಣ್ಣ ಟ್ಯಾಟೋ ಬಸಣ್ಣ ಟ್ಯಾಟೋ ಹಾಕ್ಸ್ತಾನ ಅಂದಿದ್ದಲ್ಲ. ಬಸಣ್ಣ ಟ್ಯಾಟೋ ಬಸಣ್ಣ ಪಾನಿಪುರಿ ಬ್ಯಾಗ್ ಮಾರ್ತಿ ಅಂತ ಹೇಳಿದ್ದಲ್ಲ. ಸರ್ಕಲ್ಲು ಮಂಗಳೂರು ಸರ್ಕಲ್ ಸಖತ್ತಾಗೈತೆ ನೋಡೋಕ್ಕೆ. ಏನ್ರಿ ಒಳ್ಳೆ ಅವ್ರೆ. ಒಂದು ಊಟ ಬಂದುಬಿಟ್ಟು 100 ರೂಪಾಯಿ. ಅಂಥದ್ದು ನಾವು ತಗೊಂಡಿರೋದು 8 ಊಟ, ಅಂದರೆ ಟೋಟಲ್ 800 ರೂಪಾಯಿ. ಈ ವಿಡಿಯೋ ಯಾವ ಥರ ಐತಂದರೆ ಚಿಕ್ಕ ಮಕ್ಕಳು ಬೌಲಲ್ಲಿ ಕೊಟ್ಟಂಗೆ ಕೊಡ್ತಾವ್ರೆ ಊಟನ. ಒಂಚೂರು ಚೆನ್ನಾಗಿಲ್ಲ ಫ್ರೆಂಡ್ಸ್, ದಯವಿಟ್ಟು. ನನ್ನ ಎಕ್ಸ್ಪೀರಿಯನ್ಸಲ್ಲೇ ಇದು ವರ್ಸ್ಟ್ ಅಂದರೆ ವರ್ಸ್ಟ್. ಅಂತೂ ಇಂತೂ ನಾವು ಒನ್ ಡೇ ಮುಗಿಸ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಫುಲ್ ಎಂಜಾಯ್ ಮಾಡಿ ಫುಲ್ ಟಯರ್ಡ್ ಆಗಿದ್ದೀವಿ. ಸೊ ಇದೇ ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಈ ವ್ಲಾಗ್ನ